ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಅಂದರೆ 15/9/2025 ಸೋಮವಾರ. ಇವತ್ತಿನ ದಿವಸ ಮೃಗಶಿರ ನಕ್ಷತ್ರವಿರಲಿದೆ. ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ದಿವಸ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಒಂದು ಕೆಲಸದಲ್ಲಿ ಒಂದು ಯಶಸ್ಸು ಸಿಗ್ತಿದೆ ಅಂತ ಹೇಳ್ಬೋದು, ಒಂದೊಳ್ಳೆ ಗೌರವ ಸಿಗ್ತಿದೆ ಅಂತ ಹೇಳ್ಬೋದು. ನೀವು ಮಾಡ್ತಿರೋಂಥ ಎಲ್ಲ ಕೆಲಸದಲ್ಲೂ ಕೂಡ ಒಂದು ಯಶಸ್ಸು ಸಿಗ್ತಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ನೀವು ಆಗ್ತಿರೋಂಥ ಒಂದು ಎಫರ್ಟು ಮತ್ತು ಬುದ್ಧಿವಂತಿಕೆ ಮತ್ತು ಮಾಡುವಂಥ ಕೆಲಸಗಳನ್ನ ಸ್ವಲ್ಪ ಫಾಸ್ಟಾಗಿ ನೀವು ಮಾಡ್ತಾ ಇರೋದ್ರಿಂದ ನಿಮ್ಮ ಕೆಲಸಗಳಲ್ಲಿ ಒಂದು ಯಶಸ್ಸು ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ತೊಗರಿ ಬೇಳೆಯಿಂದ ಮಾಡಿರೋ ಖಾದ್ಯಗಳನ್ನ ಸೇವನೆ ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಅದನ್ನು ಯಾರಿಗಾನ ದಾನ ಕೊಡೋದ್ರಿಂದ ಕೂಡ ಇನ್ನೂ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ವೃಷಭ ರಾಶಿಯವರಿಗೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಒಳ್ಳೆ ಯಶಸ್ಸು ಸಿಗ್ತಿದೆ ಅಂತ ಹೇಳ್ಬೋದು. ನೀವೇನು ಎಫರ್ಟ್ ಹಾಕಿ ಕೆಲಸ ಮಾಡ್ತೀರೋ ಅದರಲ್ಲಿ ನೀವು ಎಣಿಸಿದಂಥ ಪ್ರತಿಫಲ ಅಂತೂ ಸಿಗ್ತಾ ಇದೆ. ನೀವು 2 ಅವರ್ ಕೆಲಸ ಮಾಡ್ತೀರಿ ಅಂದರೆ ಅದಕ್ಕೆ ತಕ್ಕನಾದ ಪ್ರತಿಫಲನೂ ಸಿಗ್ತಿದೆ, ಅಥವಾ ಹೋಲ್ ಡೇ ಕೆಲಸ ಮಾಡ್ತೀನಿ ಅಂತಂದ್ರೂ ಅದಕ್ಕೆ ತಕ್ಕ ಪ್ರತಿಫಲ ನಿಮಗೆ ಸಿಗ್ತಾ ಇದೆ. ಅಂದರೆ ನಿಮ್ಮ ಲಾಭ ನೀವೇನು ಕೆಲಸ ಮಾಡ್ತಿದ್ದೀರಾ, ಏನು ಎಫರ್ಟ್ ಹಾಕ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವೇನು ಇವತ್ತಿನ ದಿವಸ ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀಲಿ ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಹಾಗೆ ಪಿಂಕ್ ಕಲರ್ ಬಟ್ಟೆನ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮ ಆಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಕಿರಿಕಿರಿಗಳಾಗೋ ಸಾಧ್ಯತೆಗಳಿದೆ. ಅಂದರೆ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗತ್ತೆ. ಏನೇ ಚಾಲೆಂಜಸ್ ಬಂದರೂ ಅದನ್ನು ನೀವು ಈಸಿಯಾಗಿ ತಗೋಬೇಕಾಗತ್ತೆ. ಅದರಿಂದ ಬರುವಂಥ ಎಲ್ಲ ನೆಗೆಟಿವಿಟಿಯಿಂದ ನೀವು ತಪ್ಪಿಸ್ಕೊಬೋದು. ನೀವೇನು ಪರಿಹಾರ ಮಾಡ್ಕೊಬೇಕು ಇವತ್ತಿನ ದಿವಸ ಅಂದರೆ, ಬಿಳಿ ಬಣ್ಣದ ಬಟ್ಟೆ ಧರಿಸೋದ್ರಿಂದ ಆಗಿರ್ಬೋದು, ಅಥವಾ ನೀವು ಕೂಡ ಒಂದು ಬೆಳ್ಳಿಯ ಒಂದು ಆರ್ಟಿಕಲ್ಸ್ನ ಹಾಕೊಂಡು ಹೋಗೋದ್ರಿಂದ, ಅಥವಾ ಬೆಳ್ಳಿ ಕಾಯಿನ್ನ ಇಟ್ಕೊಂಡು ಹೋಗೋದ್ರಿಂದ, ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಕೂಡ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಕ್ಕತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ನಿಮಗೆ ಒಂದು ಪ್ರಶಂಸೆ ಸಿಗುತ್ತೆ, ಒಂದು ನೀವು ಮಾಡುವಂಥ ಕೆಲಸಕ್ಕೆ ಒಂದು ಒಳ್ಳೆ ಸ್ಫೂರ್ತಿ ಸಿಗುತ್ತೆ ಅಂತಲೂ ಹೇಳ್ಬೋದು. ಹಾಗಾಗಿ ನೀವು ಮಾಡೋ ಕೆಲಸದಲ್ಲಿ ಯಶಸ್ಸಂತೂ ಖಂಡಿತವಾಗ್ಲೂ ಇವತ್ತಿನ ದಿವಸ ಸಿಗುತ್ತೆ. ಇನ್ನೊಂದಷ್ಟು ನಿಮಗೆ ಒಳ್ಳೆ ಫಲ ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಶಿವನಿಗೆ ಬಿಲ್ವಪತ್ರೆ ಅರ್ಪಿಸೋದ್ರಿಂದ, ಅಥವಾ ಒಂದು ಬಿಲ್ವಪತ್ರೆನ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಕೂಡ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ. ಸಿಂಹ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡೋವಂಥ ಕೆಲಸದಲ್ಲಿ ಕೆಲವೊಂದು ಚಾಲೆಂಜಸ್ ಅಂತೂ ಎದುರಾಗುತ್ತೆ. ಹಾಗಾಗಿ ನೀವು ಸ್ವಲ್ಪ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳೋದು, ಕೋಪ ಜಾಸ್ತಿ ಮಾಡ್ಕೊಳ್ಳೋದು, ಅದನ್ನು ತೊಗೊಂಡೋಗಿ ಮನೆಯವ್ರ ಮೇಲೆ ಪ್ರಭಾವ ಬೀರೋದು, ಈ ರೀತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಚಾಲೆಂಜಸ್ ಅಂತೂ ಇವತ್ತಿನ ದಿವಸ ನಿಮ್ಮ ಮನೆಯಲ್ಲಿ ಕೆಲವು ಸಣ್ಣ ಪುಟ್ಟ ಜಗಳಗಳಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಆದರೆ ನೀವು ಅದನ್ನು ತಾಳ್ಮೆಯಿಂದ ವರ್ತನೆ ಮಾಡೋದ್ರಿಂದ ಬರುವಂಥ ಒಂದು ಜಗಳಗಳಿಂದ ತಪ್ಪಿಸ್ಕೋಬೋದು. ಮನೆ ವಾತಾವರಣ ಚೆನ್ನಾಗಿದ್ರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಅಲ್ವಾ. ಯಾಕಂದರೆ ನಾವು ಜಾಸ್ತಿ ಕಾಲ ಕಳೆಯೋದೇ ಮನೆಯಲ್ಲಲ್ವಾ. ಹಾಗಾಗಿ ಮನೆ ವಾತಾವರಣನ ಸ್ವಲ್ಪ ಶಾಂತ ರೀತಿಯಲ್ಲಿ ಇಟ್ಕೊಳ್ಳಿ. ಹಾಗಿರಬೇಕು ಅಂತಂದರೆ ನೀವೇನು ಪರಿಹಾರ ಮಾಡ್ಕೋಬೇಕು ಇವತ್ತಿನ ದಿವಸ ಅಂತಂದರೆ, ನೀವು ಇವತ್ತಿನ ದಿವಸ ಬೆಳ್ಳಿ ಗ್ಲಾಸ್ನಲ್ಲಿ ಹಾಲು ಕುಡಿಯೋದ್ರಿಂದ, ಈಗ ನಮ್ಮ ಮನೇಲಿ ಬೆಳ್ಳಿ ಗ್ಲಾಸ್ ಇಲ್ಲಪ್ಪ, ನಾನು ಏನ್ರಲ್ಲಿ ಕುಡಿಲಿ ಅಂತಂದರೆ, ನೀವು ಯಾವುದಾದ್ರೂ ಗ್ಲಾಸ್ನ ಬಳಸಿ ನೀವು ಹಾಲನ್ನ ಕುಡಿಬೋದು. ಆದರೆ ಅದಕ್ಕೆ ಒಂದು ಚಿಕ್ಕ ಬೆಳ್ಳಿ ಕಾಯಿನ್ ಆದರೂ ಕೂಡ ಹಾಕ್ಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ಟು ಅದನ್ನು ಕುಡಿಯೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಏರಿಳಿತಗಳು ಅಥವಾ ನೀವು ಸ್ವಲ್ಪ ಪ್ರಶಾಂತವಾಗಿರುವಂಥ ಒಂದು ಸಂದರ್ಭ ಬರುತ್ತೆ ಇವತ್ತಿನ ದಿವಸ. ಇನ್ನು ಕನ್ಯಾ ರಾಶಿಯವರಿಗೆ ಒಂದು ಉತ್ತಮವಾದ ದಿನನೇ ಇದು ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಒಂದು ಬುಧಾದಿತ್ಯ ಯೋಗನೇ ನಡೀತಾ ಇರೋದ್ರಿಂದ ಅದರ ಎಲ್ಲ ಒಂದು ಫಲನೂ ಕೂಡ ನಿಮಗೆ ಸಿಗ್ತಾ ಇದೆ. ಸೊ ಮಾಡ್ತಿರೋಂಥ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗ್ತಿದೆ. ನೀವು ಜಾಣ್ಮೆಯಿಂದ ವರ್ತನೆ ಮಾಡೋದಾಗಿರ್ಬೋದು, ನಿಮ್ಗಿರುವಂಥ ತಾಳ್ಮೆಗೆ ನೀವು ಮಾಡೋಂಥ ಎಲ್ಲ ಕೆಲಸದಲ್ಲೂ ಒಂದು ಒಳ್ಳೆಯ ಯಶಸ್ಸು ಸಿಗ್ತಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ, ನೀವು ನಾರಾಯಣನ ಸ್ಮರಣೆ ಮಾಡೋದ್ರಿಂದ, ನೀವು ಎಷ್ಟು ಭಕ್ತಿಯಿಂದ ನಾರಾಯಣನ ಪೂಜೆ ಮಾಡ್ತಿರೋ, ನಾರಾಯಣನಿಗೆ ಹೂವು ಮತ್ತು ತುಳಸಿ ಅರ್ಪಿಸ್ತಿರೋ ಅಷ್ಟು ನಿಮಗೆ ಒಂದು ಒಳ್ಳೆಯ ಫಲಗಳು ಸಿಗ್ತಾ ಇದೆ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಆರೋಗ್ಯ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನಿಮ್ಮ ಜೀರ್ಣಾಂಗದ ಮೇಲೆ ಸ್ವಲ್ಪ ಪರಿಣಾಮ ಬೀಳುವಂಥ ಸಾಧ್ಯತೆಗಳಿದೆ. ಏನೋ ಆಹಾರ ತಿಂದಿರ್ತೀರಾ, ಅದರಿಂದ ಸ್ವಲ್ಪ ಫುಡ್ ಇನ್ಫೆಕ್ಷನ್ ಆಗೋದು, ಅಥವಾ ಹೊಟ್ಟೆ ನೋವು ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಕಾಡುತ್ತೆ. ಸೊ ಹಾಗಾಗಿ ಆಹಾರದ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗಾಗಿ ನಿಮ್ಮ ಆರೋಗ್ಯ ಕೂಡ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಿಳಿ ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ, ಅಥವಾ ಯಾವುದಾದ್ರೂ ಸರಿ ಸಿಹಿನ ದಾನ ಮಾಡೋದ್ರಿಂದ ಬರುವಂಥ ಒಂದು ನೆಗೆಟಿವಿಟಿಯಿಂದ ಪಾರಾಗ್ಬೋದು.
ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಕೆಲವು ಚಾಲೆಂಜಸ್ಗಳು ಎದುರಾಗುವಂಥ ಚಾನ್ಸಸ್ ಇರುತ್ತೆ. ಆದರೆ ಎಲ್ಲನೂ ಕೂಡ ನೀವು ಈಸಿಯಾಗಿ ನಿಭಾಯಿಸ್ತೀರಾ. ಅಂದರೆ ಎಲ್ಲ ಕೆಲಸಗಳನ್ನು ಸ್ವಲ್ಪ ಬೇಗ ಬೇಗ ಮುಗಿಸ್ಬಿಡೋದು, ಚಟುವಟಿಕೆಯಿಂದ ಇರೋದು, ಅದನ್ನು ನೋಡಿನೇ ಕೂಡ ನೀವೇನಾದರೂ ಸಪೋಸ್ ಕೆಲಸ ಸ್ಲೋ ಮಾಡಿದ್ರು ಕೂಡ ಅಯ್ಯೋ ಬಿಡು, ಯಾವಾಗಲೂ ತುಂಬ ಫಾಸ್ಟಾಗಿ ವರ್ಕ್ ಮಾಡ್ತೀಯಲ್ವ, ಇವತ್ತೊಂದು ದಿವಸ ತಾನೇ, ಓಕೆ ಬಿಡು ಅಂತ ನಿಮ್ಮದು ತಪ್ಪುಗಳಿದ್ರೂ ಕೂಡ ಅದನ್ನು ಕ್ಷಮಿಸಿ ಏನೋ ನಿಮಗೆ ಒಂದು ಪ್ರಶಂಸೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಒಂದು ಹ್ಯಾಪಿ ಡೇನೇ ಅಲ್ವಾ. ಸೊ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ, ಇವತ್ತಿನ ದಿವಸ ನೀವು ಒಂದು 4 ಕಾಳು ತೊಗರಿ ಕಾಳನ್ನ ಅಥವಾ ತೊಗರಿ ಬೇಳೆನೂ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಏನಾದರೂ ಕೆಲಸದಲ್ಲಿ ಅಡೆತಡೆಗಳಾದರೂ ಕೂಡ ಅದನ್ನು ನೀವು ನಿಭಾಯಿಸ್ಕೋಬೋದು. ಸರಿ, ಹೊರಗಡೆ ಹೋಗೋರೇನೋ ಜೇಬಲ್ಲಿ ಇಟ್ಕೊಂಡು ಹೋಗ್ತಾರೆ, ನಾವು ಮನೇಲಿರೋ ಹೆಣ್ಮಕ್ಳು ನಾವೇನು ಮಾಡಬೇಕು ಅಂತಂದರೆ, ನೀವು ಅಷ್ಟೇ ತೊಗರಿ ಬೇಳೆಯಿಂದ ಮಾಡಿರುತ್ತೆ ಅದನ್ನು ಖಾದ್ಯನ ಸೇವನೆ ಮಾಡೋದ್ರಿಂದ ಕೂಡ ನೆಗೆಟಿವಿಟಿಯಿಂದ ತಪ್ಪಿಸ್ಕೋಬೋದು. ಧನು ರಾಶಿಯವರಿಗೆ ಸ್ವಲ್ಪ ಫಿನಾನ್ಷಿಯಲ್ ಸ್ಟೇಟಸ್ಸು ಚೆನ್ನಾಗಿ ಆಗ್ತಾ ಇರೋದ್ರಿಂದ ಕೆಲವೊಂದು ಐಡಿಯಾಗಳು ನಿಮ್ಮ ತಲೆಗೆ ಬರ್ತಾ ಇದೆ. ಸೊ ಅದು ಹಣದ ಅರಿವು ಚೆನ್ನಾಗಿದೆ, ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಣ, ಏನಾದರೂ ಒಂದು ತೊಗೊಳ್ಳೋಣ ಅನ್ನೋ ಒಂದು ಥಾಟ್ಸ್ ನಿಮ್ಮ ಮೈಂಡಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ದಿವಸ ನಿಮ್ಗೆ ಆ ಥರ ಥಾಟ್ಸ್ ಇರೋದು ನಿಮ್ಮ ಸುತ್ತಮುತ್ತಲೇ ಇರುವಂಥ ಜನಗಳಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋ ದಿನ ಇವತ್ತು ಅಂತಲೇ ಹೇಳ್ಬೋದು. ಸೊ ನೀವು ತೊಗೊಳ್ಳೋಂಥ ನಿರ್ಧಾರ ಒಂದು ಸ್ವಲ್ಪ ಕರೆಕ್ಟಾಗಿ ನಿರ್ಧಾರ ತೊಗೊಂಡ್ಬಿಟ್ರೆ ಒಂದು ಯಾವುದೋ ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂತಂದರೆ, ಯಾವುದಾದ್ರೂ ಸರಿ ಗುರುಗಳ ಸ್ಮರಣೆ ಮಾಡೋದ್ರಿಂದ ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಮಾಡುವಂಥ ಕೆಲಸದಲ್ಲಿ ಇನ್ನಷ್ಟು ಯಶಸ್ಸು ಸಿಗುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ನೀವು ಮಾಡ್ತಿರೋಂಥ ಕೆಲಸಕ್ಕೆ, ನಿಮ್ಮ ಪರಿಶ್ರಮಕ್ಕೆ ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು. ಸೊ ನೀವೇನೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರದಲ್ಲಿ ಯಶಸ್ಸು ಸಿಗ್ತಾ ಇದೆ, ಆದರೆ ಸ್ವಲ್ಪ ನೀವು ಏನೋ ಹಾರ್ಡ್ ವರ್ಕ್ ಮಾಡಬೇಕಾಗಿ ಬರುತ್ತೆ. ಸೊ ಅದ್ರ ಕಡೆ ಒಂದು ಸ್ವಲ್ಪ ನೀವು ಗಮನ ಕೊಟ್ಕೊಂಡ್ರೆ ಸಾಕು, ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ಸಿಕ್ಕತ್ತೆ. ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಇವತ್ತಿನ ದಿವಸ ಅಂತಂದರೆ, ನೀವು ಮೀನುಗಳಿಗೆ ಆಹಾರನ ಕೊಡೋದ್ರಿಂದ, ಅಂದರೆ ಯಾವುದಾದ್ರೂ ಕೆರೆ, ನದಿ ಆ ಥರ ಜಾಗದಲ್ಲಿ ಹೋಗಿ ಸ್ವಲ್ಪ ಪುರಿನ ಹಾಕೋದ್ರಿಂದ ಸ್ವಲ್ಪ ನಿಮಗೆ ಬರುವಂಥ ನೆಗೆಟಿವಿಟಿನ ತಪ್ಪಿಸ್ಬೋದು. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಸ್ವಲ್ಪ ಮಾಡುವಂಥ ಕೆಲಸದಲ್ಲಿ ಒಂದು ಸ್ವಲ್ಪ ಮನಸ್ಸಿರೋದಿಲ್ಲ ನೀವೇನೇ ಕೆಲಸ ಮಾಡಬೇಕು ಅಂದರೆ, ಯಾಕಂದರೆ ಮನೆಯಲ್ಲಿ ಸ್ವಲ್ಪ ವಾತಾವರಣ ಕೆಟ್ಟಿರುತ್ತೆ, ಸ್ವಲ್ಪ ವಾದ ವಿವಾದಗಳಾಗಿರುತ್ತೆ, ಇದರಿಂದ ನಿಮ್ಮ ಮನಸ್ಸಿನ ನೆಮ್ಮದಿ ಶಾಂತಿ ಮೇಲೆ ಸ್ವಲ್ಪ ಪ್ರಭಾವ ಬೀರಿರುತ್ತೆ. ಹಾಗಾಗಿ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಯಾವುದು ಉತ್ತೇಜನ ಇಲ್ದಿರೋ ಕೆಲಸ ಮಾಡೋದ್ರಿಂದ ಮಾಡುತ್ತಿರುವಂಥ ಕೆಲಸಗಳು ಸ್ವಲ್ಪ ಅರ್ಧಂಬರ್ಧಕ್ಕೆ ನಿಂತ್ಕೊಳ್ಳೋದು, ಹ್ಯಾಪಿನೆಸ್ ಇಲ್ಲದೆ ಇರೋವಂಥದ್ದು, ಈ ರೀತಿ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಇದನ್ನು ತಪ್ಪಿಸ್ಬೇಕು ಅಂತಂದರೆ ನೀವು ಒಂದು 10 ನಿಮಿಷನಾದರೂ ಮೆಡಿಟೇಷನ್ ಮಾಡಿ, ಇವತ್ತಿನ ದಿವಸ ನನಗೆ ಉತ್ತಮವಾಗಿರಲಿ ಅಂತ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗೋದ್ರಿಂದ ಬರುವಂಥ ನೆಗೆಟಿವಿಟಿನ ನೀವು ಇವತ್ತು ತಪ್ಪಿಸ್ಬೋದು. ಮೀನ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು. ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಸ್ವಲ್ಪ ಯಶಸ್ಸು ಸಿಗ್ತಾ ಇದೆ, ಹಾಗೆ ಧನಲಾಭ ಕೂಡ ಆಗ್ತಾ ಇದೆ. ನಿಮಗೆ ಯಾವುದೋ ಒಂದು, ಇವಾಗ ಆಲ್ರೆಡಿ ಯಾವುದೋ ಒಂದು ವರ್ಕ್ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಇನ್ಯಾವುದೋ ಒಂದು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ, ಬಂದಿರೋಂಥ ಅವಕಾಶನ ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ಬರೋವಂಥ ಒಂದು ಏನು ದಿನಗಳಲ್ಲಿ ಒಂದು ಉತ್ತಮವಾದ ಧನಲಾಭನ ನೀವು ನೋಡ್ಬೋದು. ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ, ತುಳಸಿ ಗಿಡಕ್ಕೆ ನೀರನ್ನ ಅರ್ಪಿಸಿ ಕೆಲಸಕ್ಕೆ ಹೋಗೋದ್ರಿಂದ ಇನ್ನೂ ಇವತ್ತಿನ ದಿವಸ ಕೆಲಸಗಳು ಉತ್ತಮ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು. ಸೊ ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ. ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.